ಯಾರ್ಯಾರು ಪನ್ನೀರನ್ನು ಈ ರೀತಿ ನೀರಲ್ಲಿ ಸ್ಟೋರ್ ಮಾಡ್ತೀರಾ? ನಾನಂತೂ ಪ್ರತಿ ಬಾರಿ ಪನ್ನೀರ್ ತಂದಾಗ ಒಮ್ಮೆ ಯೂಸ್ ಮಾಡಿದ ಮೇಲೆ ಉಳಿದಿರೋ ಅಷ್ಟನ್ನು ಈ ರೀತಿ ನೀರಲ್ಲಿ ಸ್ಟೋರ್ ಮಾಡ್ತೀನಿ. ಇದು ಚೆನ್ನಾಗಿರುತ್ತೆ, ಅಂದರೆ ಹಾಳಾಗೋದಿಲ್ಲ ಬೇಗ. ಇವತ್ತು 2 ಕ್ವಿಕ್ ರೆಸಿಪಿ ನೋಡ್ಕೊಂಬರೋಣ. ಒಂದು ಪನ್ನೀರ್ ಯೂಸ್ ಮಾಡಿ. ಮೊದಲನೇದಾಗಿ ಈ ಪನ್ನೀರ್ ಕ್ಯೂಬ್ಸಲ್ಲಿ ಕಟ್ ಮಾಡಿ ನಾನು ಸ್ಟೋರ್ ಮಾಡಿದ್ದೆ. ಈಗ ಯೂಸ್ ಮಾಡೋದಕ್ಕೆ ಇದನ್ನು ರೆಕ್ಟ್ಯಾಂಗಲಲ್ಲಿ, ಅಂದರೆ ಸ್ಲೈಸಸ್ ಮಾಡ್ಕೋತೀನಿ, ತೆಳ್ಳಗಿನ ಸ್ಲೈಸ್ ಮಾಡ್ಕೋತೀನಿ. ನನಗೆ ಪನ್ನೀರನ್ನು ಹಾಗೆ ರಾ ತಿನ್ನೋದಕ್ಕೂ ಬೇಜಾರು, ಅಥವಾ ಅದನ್ನು ಗ್ರೇವಿ ಮಾಡ್ತೀವಲ್ಲ, ನಾರ್ತ್ ಇಂಡಿಯನ್ ಗ್ರೇವಿ, ಅದು ಕೂಡ ಇಷ್ಟ ಆಗಲ್ಲ. ಬಟ್ ಪನ್ನೀರ್ ಪರಾಟ ಮಾಡಿದರೆ ಓಕೆ, ಮತ್ತು ಈ ರೀತಿಯಾಗಿ ಅದನ್ನು ರೋಸ್ಟ್ ಮಾಡಿದ್ರೂ ಓಕೆ. ಸೊ ಇವತ್ತು ನಾನು ಪನ್ನೀರನ್ನು ಕಟ್ ಮಾಡಿಬಿಟ್ಟು ಸುಮ್ಮನೆ ರೋಸ್ಟ್ ಮಾಡ್ತಾಯಿದ್ದೀನಿ. ವೆರಿ ಈಸಿ. ಈ ರೀತಿಯಾಗಿ ಸ್ಲೈಸ್ ಮಾಡ್ಕೊಂಡ್ಮೇಲೆ ಒಂದು ಪ್ಯಾನಲ್ಲಿ 2 ಚಮಚ ಎಣ್ಣೆಯನ್ನು ಹಾಕೋಣ. ಆ್ಯಕ್ಚುಲಿ ನಾನು ರೆಕಾರ್ಡ್ ಬಟನ್ ಒತ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ರೆಕಾರ್ಡ್ ಮಾಡೇ ಇಲ್ಲ, ತಪ್ಪಾಗಿಬಿಟ್ಟಿದೆ. ಈಗ ನಾನು ಹಾಗೆಯೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಪ್ಯಾನಲ್ಲಿ 2 ಚಮಚ ಎಣ್ಣೆ ಹಾಕಿಬಿಟ್ಟು ಮೇಲೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿದೆ. ಆಮೇಲೆ ಈ ರೀತಿಯಾಗಿ ಒಂದೇ ಲೇಯರಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರನ್ನು ಹಾಕಿದೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಚಿಮಟ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಫ್ಲಿಪ್ ಮಾಡೋದು. ಈ ರೀತಿ ಕೆಂಪಗಾಗುತ್ತಲ್ವ, ಅದು ಸರಿಯಾಗಿದೆ ಅಂತ ಅರ್ಥ. ಅಷ್ಟು ಆಗಬೇಕು. ಎಲ್ಲ ಪನ್ನೀರು ಈ ಕಲರಿಗೆ ಬಂದ ಮೇಲೆ ಸ್ಟವ್ ಆಫ್ ಮಾಡ್ತೀನಿ. ಇದು ಆಗೇನಾಗುತ್ತೆ ಅಂದರೆ, ಪನ್ನೀರ್ ಯೂಶ್ವಲಿ ಸಾಫ್ಟ್ ಇರುತ್ತಲ್ವ, ಇದು ಒಂದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ, ಮತ್ತು ಸ್ವಲ್ಪ ಉಪ್ಪು ಕೂಡ ಇರೋದ್ರಿಂದ ಸಪ್ಪೆ ಅನಿಸೋದಿಲ್ಲ. ಬರೀ ಈ ಕ್ಯೂಬ್ಸನ್ನು ಹಾಗೇ ತಿಂತೀನಿ ನಾನು. ನಮ್ಮನೇಲಿ ಎಲ್ಲರಿಗೂ ಓಕೆ, ಇದು ಇಷ್ಟ ಆಗುತ್ತೆ, ಎಲ್ಲರೂ ತಿಂತಾರೆ. ಸೊ ಇದು ಒಂದು, ಅಂದರೆ ಪಲ್ಯ ಮಾಡದೇ ಇರೋ ದಿನ ಯೂಶ್ವಲಿ ಈ ರೀತಿ ಮಾಡ್ತೀನಿ ಪನ್ನೀರ್ದು. ಇಟ್ ಸರ್ವ್ಸ್ ದ ಪರ್ಪಸ್, ಅಂದರೆ ಒಂದು ಐಟಮ್ ಊಟಕ್ಕೆ ಅಂತ ಆಗುತ್ತೆ. ಸೊ ದಿಸ್ ಈಸ್ ಒನ್ ರೆಸಿಪಿ. ಇನ್ನು ನಾನು ಯೂಶ್ವಲಿ ಕಾಳನ್ನು ನೆನೆಸುವಾಗೆಲ್ಲ ಸ್ವಲ್ಪ ಜಾಸ್ತಿನೇ ನೆನೆಸಿರ್ತೀನಿ, ಒಂದು 2-3 ದಿನಕ್ಕೆ ಆಗುವಷ್ಟು. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಕಾಳು. ಈಗ ಈ ಕಾಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು, ಹೆಸರು ಕಾಳು, ಮೊಳಕೆ ಬಂದಿರೋ ಹೆಸರು ಕಾಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಕೋಸಂಬರಿ ಮಾಡ್ಕೊಳ್ಳೋಣ. ಇದು ಕೂಡ ತುಂಬಾ ಸುಲಭ. ಹೆಸರು ಕಾಳು ತೊಗೊಂಡಿದ್ದೀನಿ, ಜೊತೆಗೆ ಒಂದು ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ, ಅಲ್ಲದೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಈ 3 ಮಿಕ್ಸ್ ಮಾಡೋಣ. ವೆರಿ ಈಸಿ ರೆಸಿಪಿ ಆ್ಯಂಡ್ ಟೇಸ್ಟಿ ಆಲ್ಸೋ ಆ್ಯಂಡ್ ಹೆಲ್ದಿ ಆಲ್ಸೋ. ಇವು 3ಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಜೊತೆಗೆ ಒಂದು ಅರ್ಧ ನಿಂಬುವನ್ನು ಹಿಂಡಿ ಅದರ ರಸವನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೊ ಒಂದು ಸೈಡ್ ಡಿಶ್ ರೆಡಿ ಆಯಿತು. ಇದು ಕೂಡ ಮೊಳಕೆ ತರಿಸಿದ ಕಾಳಿದ್ದರೆ ಒಂದು 5 ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು, ತುಂಬಾ ಸುಲಭ. ನಿಮಗೆ ಇವತ್ತಿನ ಈ ರೆಸಿಪಿಗಳೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.